ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈಗ ನಮ್ ಜೊತೆ ಇದ್ದಾರೆ ಬ್ರಹ್ಮಗಂಟು ಸೀರಿಯಲ್ ನ ನರಸಿಂಹ ಹಾಗೆ ಸಂಜನಾ ಅವರು. ನಮಸ್ಕಾರ. ವೆಲ್ಕಮ್. ಏನ್ ಬ್ಲೂ ಹಾಕೊಂಡು ಇಬ್ರು ಕೋಇನ್ಸಿಡೆನ್ಸ್. ಹೌದಾ? ಹೇಳೇ ಇಲ್ಲ ಅವ್ರಿಗೆ ನಾನು ಬ್ಲೂ ಹಾಕ್ತಾ ಇದೀನಿ ಅಂತ. ಮನಸ್ಸಿನ ಮಾತು. ನೀವ್ ಒಳ್ಳೆ ಮತ್ಸ್ಯ ಕನ್ನೆ ತರ ಕಾಣಿಸ್ತಾ ಇದೀರಾ. ಇವ್ರು ಆಲ್ವೇಸ್ ಗಾರ್ಜಿಯಸ್ ಬೈ ದ ವೇ. ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ನಾನು ಅದನ್ನೇ ಹೇಳಿದೆ, ಮತ್ಸ್ಯ ಕನ್ಯಾ ತರ ಬಂದಿದ್ದಾರೆ ಅಂತ. ಅಲ್ಲ, ನೀವು ಅದು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದೀರಾ. ಈ ವಾತಾವರಣ ಕಾಣಿಸ್ತಿಲ್ವಾ? ಅಫ್ಕೋರ್ಸ್ ಚೆನ್ನಾಗಿ ಕಾಣಿಸ್ತಾರೆ. ಯು ಲುಕಿಂಗ್ ವೆರಿ ಅಲ್ಲ, ಬ್ಯೂಟಿಫುಲ್. ಹೇಳಿ ಅಂತ ನಿಮ್ಮಿಬ್ರಿಗೂ ಕಾಂಪ್ಲಿಮೆಂಟ್ಸ್ ಕೊಟ್ಟೆ. ತುಂಬಾ ಲೇಟ್ ಹೇಳ್ಬೇಕು ಅಂತ ಮೊದಲೇ ಶುರು ಮಾಡ್ಬೇಕು ಅಂತಿದ್ವಿ, ಅದು ನಿಮ್ಮ ಮಾತಿಂದ ಶುರು ಆಗ್ಲಿ ಅಂತ ಕಾಯ್ತಾ ಇದ್ವಿ. ಪಕ್ಕದಲ್ಲಿ ಇದ್ರು ಅಂತ ಹೇಳಿಲ್ಲ ತಾನೇ ನೀವು? ಈ ವಾತಾವರಣ ಎಲ್ಲ ಹೇಗ ಅನ್ಸ್ತಾ ಇದೆ? ಸಖತ್ತಾಗಿತ್ತು. ಎವ್ರಿ ಇಯರ್ ಈ ಒಂದು ಡೇಗೆ ನಾನಂತೂ ಕಾತುರದಿಂದ ಕಾಯ್ತಿರ್ತೀನಿ. ಸೀರಿಯಸ್ಲಿ ನಿಜವಾಗ್ಲು ಕುಟುಂಬ ಅಂತ ಬಂದಾಗ ಇಟ್ ಇಸ್ ಹೆಸರು ಕೇಳಿದ ತಕ್ಷಣ ತುಂಬಾ ಖುಷಿ ಆಗುತ್ತೆ. ರೆಡಿ ಬರೋದಕ್ಕಂತೂ ನನಗೆ ತುಂಬಾ ಇಷ್ಟ. ಅಫ್ಕೋರ್ಸ್ ಅವ್ರಿಗಂತೂ ಅದು ನಮ್ಮ ಸೀರಿಯಲ್ ಅಲ್ಲಿ ಇರೋ ಸೀನ್ಗಳು ಮಾಡ್ಬೇಕಾದ್ರೂ ಏನೇನ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೆಡಿ ಆಗ್ತಾರೆ. ಆದ್ರೆ ಕುಟುಂಬದ ಬಗ್ಗೆ ಮಾತಾಡಕ್ ಹೋದ್ರೆ ನಿಜವಾಗ್ಲು ಹೆಸರು ಹೇಳಿದ ತಕ್ಷಣ, ಕುಟುಂಬ ಅನ್ನೋ ಹೆಸರು ಕೇಳಿದ ತಕ್ಷಣ ಓಕೆ ವಿಲ್ ಹ್ಯಾವ್ ಸಮ್ ಫನ್. ಇಷ್ಟು ಒಂದು ವರ್ಷ ಪೂರ್ತಿ ಕೆಲಸ ಮಾಡ್ತಾ ಇದೀವಿ, ನಮ್ಮ ಶ್ರಮ ಹಾಕಿ ಏನ್ ಮಾಡಕ್ ಆಗುತ್ತೋ ಮಾಡ್ತಾ ಇದೀವಿ. ಈ ಒಂದು ದಿನ ಎಲ್ರು ಸೇರೋ ಅಂತ ಒಂದು ಕ್ಷಣ ಇರುತ್ತಲ್ಲ. ಸಿಂಗರ್ ನೀವ್ ಸುಮ್ನೆ ಹಿಂಗೆ ಮಾತಲ್ಲಿ ಹೇಳಿದ್ರೆ ನಮಗೆ ಕೇಳ್ಬೇಕು ಅನ್ಸಲ್ಲ. ನೀವು ಸಾಂಗ್ ಅಲ್ಲಿ ಹೇಳಿದ್ರೆ ನಮಗೆ ಹಿಂಪ ಕೇಳ್ಬೇಕು ಅನ್ಸುತ್ತೆ. ಹೌದು, ಅದು ನನಗೆ ಈ ನಿಜವಾಗ್ಲೂ ವಾತಾವರಣಕ್ಕೆ ಡೆಡಿಕೇಟ್ ಮಾಡ್ತಾ ಒಂದ್ ಸಾಂಗ್. 7:00ವರೆಗೆ ತುಟಿ ಒಣಗುತ್ತೆ ಏನು ಮಾಡೋದು. ನಾವು ನಾಮಿನೇಷನ್ ಪಾರ್ಟಿ ಅಂತ ಕೇಳಿದ ತಕ್ಷಣ ಇದೇ ನೆನಪಾಗೋದು. ಹೋಗ್ಲಿ, ಒಂದ್ ರೊಮ್ಯಾಂಟಿಕ್ ಸಾಂಗ್ ಅವ್ರಿಗೋಸ್ಕರ. ನಿಸನಿಹಕ್ಕೆ ಬಂದರೆ ಹೃದಯದ ಗತಿಯೇನು ಹೇಳು ನೀನು ನೀನೇ ಹೇಳು. ಇನ್ನು ನಿನ್ನ ಕನಸಿನಲ್ಲಿ ಕರೆ ನೀಡು ಶುರು ನಾನು. ನಿನ್ನೊಲವಿಗೆ ಮಿಡಿಯದ ಹೃದಯದ ಉಪಯೋಗ ಹೇಳು ನೀನು ನೀನೇ ಹೇಳು. ಆದ್ರೂ ನೀವಿಬ್ರು ಹಾಡಲ್ಲಿ ಒಬ್ರಿಗೊಬ್ರು ಎಷ್ಟು ಚೆನ್ನಾಗಿ ಕಾಂಪ್ಲಿಮೆಂಟ್. ತುಂಬಾ ಚೆನ್ನಾಗಿ ಹಾಡ್ತಾರ ಅವರು ನಿಜವಾಗ್ಲು. ಹೌದಾ? ಇವ್ರಷ್ಟಿಲ್ಲ ಬಿಡಿ, ಇವ್ರು ಪ್ರೊಫೆಷನಲ್ ಸಿಂಗರ್. ನೀವು ಎಣ್ಣೆ ಬಿಟ್ಟಿದ್ದೀರಾ ಅಂತ ನಂಗೆ ವಿಷಯ ಬಂತು. ಹೌದೌದು. ಪಾರ್ಟಿ ಕಡೆ ಎಂತಕ್ ಬಂದಿದ್ ಮತ್ತೆ? ಪಾರ್ಟಿ ಅಂದ್ರೆ ಕುಡಿಲೇಬೇಕು ಅಂತೇನಿಲ್ವಲ್ಲ, ಡಾನ್ಸ್ ಮಾಡ್ಬೋದು, ಎಲ್ರು ಮಾತಾಡ್ಬೋದು. ನಾನು ಕುಡಿಸ್ತಾ ಇದೀನಿ ಇವತ್ತು ಅವ್ರಿಗೆ. ಒಂದ್ ಸ್ವಲ್ಪ ಬ್ರೇಕ್ ಆಯ್ತಲ್ಲ. ನಿಮ್ದಂತರ ಒಳ್ಳೆ ಪೇರಪ್ಪ. ಅವ್ರು ಕುಡಿಯಲ್ಲಂತೆ, ನೀವು ಕುಡ್ಸೋದಂತೆ. ಬೇಡ ಅಂದ್ರೂ ಕುಡಿಸ್ತಾರೆ. ಕುಡ್ತಾ ನೋಡಿದ್ಮೇಲೆ ಯಾರಿಗೆ ತಾನೇ ಬೇಡ ಅನ್ಸುತ್ತೆ. ಬೇಡ ಅಂತ ಎಷ್ಟೇ ಕಂಟ್ರೋಲ್ ಮಾಡ್ಕೊಂಡು ಸ್ಟ್ರಿಕ್ಟ್ ಆಗಿ ಕೂತಿದ್ರು, ಎಲ್ಲೋ ಒಂದ್ ಕಡೆ ನೋಡಿದಾಗ ಒಂದ್ ಸ್ವಲ್ಪ ಮನ್ಸು ಎಳಿಯುತ್ತೆ, ಒಂಚೂರು ನೋಡೋಣ. ಸರಿ, ಮದ್ವೆ ಬಗ್ಗೆ ನಿಮ್ ಅಭಿಪ್ರಾಯ? ಮದ್ವೆ ಬಗ್ಗೆನಾ? ಈ ಕ್ವಶನ್ ಯಾಕೆ ಸರಿ ಇಲ್ಲ. ಮದ್ವೆ ಬಗ್ಗೆ ಮದ್ವೆ ಅಫ್ಕೋರ್ಸ್ ಇಟ್ ಇಸ್ ಅ ಬ್ಯೂಟಿಫುಲ್ ರಿಲೇಶನ್ಶಿಪ್. ನಿಮ್ಗೆ ಮದ್ವೆ ಅಂತ ಬಂದಾಗ ಏನ್ ಹೇಳ್ಬೇಕು, ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಜೊತೆಗೆ ನಿಮ್ಮ ಈ ತುಂಟಾಟಿಕೆಗಳನ್ನ ಬಿಟ್ಟು ಜೀವನನ ರೂಪಿಸೋ ದಾರಿ ನೋಡ್ಬೇಕಾಗತ್ತೆ, ದುಡಿಮೆ ನೋಡ್ಬೇಕಾಗತ್ತೆ, ಬದುಕು ಕಟ್ಕೊಳ್ಳೋದನ್ನ ನೋಡ್ಬೇಕಾಗತ್ತೆ. ಸೊ ಮದುವೆ ಇಸ್ ಅಫ್ಕೋರ್ಸ್ ಇಟ್ ಇಸ್ ಅ ಬ್ಯೂಟಿಫುಲ್ ಫೀಲಿಂಗ್. ಅಂಡ್ ನಿಮ್ಗೆ ಒಬ್ಬ ಹುಡುಗ ಪ್ರಾಯನ ಬಿಟ್ಟು ನೆಕ್ಸ್ಟ್ ಒಂದು ಜರ್ನಿಗೆ ಹೋಗ್ಬೇಕಂದ್ರೆ ಮದುವೆ ಬೇಕು.